ಶ್ರೀಕೃಷ್ಣ ಭಜನಾ ಮಂಡಳಿ ಸದಸ್ಯರಿಂದ ಶ್ರೀಕೃಷ್ಣ ದೇವರಿಗೆ ತದನಂತರ ಶ್ರೀದೇವರ ಪ್ರಸಂಗಗಳು ಸಾರ್ವಜನಿಕ ಅನ್ನ ಸಂಸ್ಥಾಪನೆಗಳು
ಚಾವಡಿ ಮುಂಡತ್ತೋಡಿಯ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಹಾಗೆ ಗ್ರಾಮದೇವರಾದಂತಹ ಶ್ರೀ ಜನಾರ್ದನ ಸ್ವಾಮಿಗೆ ಪ್ರಾರ್ಥಿಸಿಕೊಂಡು ಇವತ್ತು ಮುಂಡತ್ತೋಡಿ ಬೈಲಿನ ಚಾವಡಿ ಈ ಪ್ರದೇಶದ ಆರಾಧ್ಯ ದೇವರಾದಂತಹ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವರು ಇವರಿಗೆ ಬಹಳ ಭಕ್ತಿಯಿಂದ ಈ ಬೈಲಿನವರು ಹಾಗೂ ಊರಿನವರು ಸೇರಿ ಮಾಡುತ್ತಾ ಇರುವಂತಹ ಬ್ರಹ್ಮಕಲಶೋತ್ಸವ ಇವತ್ತು ಆರಂಭಗೊಂಡಿದೆ. ನೀಲೇಶ್ವರದ ಆಲಂಬಾಡಿ ಶ್ರೀ ಪದ್ಮನಾಭ ತಂತ್ರಿಯವರ ಏನು ವೃಂದ ಇದೆ ಅದನ್ನು ಸ್ವಾಗತಿಸಿ ಇವತ್ತು ಅಧಿಕೃತವಾಗಿ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಆರಂಭವಾಗಿದೆ. ಈ ಕ್ಷೇತ್ರ ಅತ್ಯಂತ ಪುರಾತನವಾದಂಥದ್ದು. ಚಾವಡಿ ಮನೆತನದ ಬೊಳ್ಮಿಣ್ಣಾಯ ಕುಟುಂಬಸ್ಥರು ಈ ದೇವಸ್ಥಾನವನ್ನು ಅನಾದಿ ಕಾಲದಿಂದಲೂ ಕೂಡ ಆರಾಧಿಸಿಕೊಂಡು ಆಡಳಿತ ನಡೆಸಿಕೊಂಡು ಬರ್ತಾ ಇದ್ದಂಥವರು. ಇವತ್ತು ಈ ಹಿಂದಿನ ಆಡಳಿತ ಮುಕ್ತೇಸರಾದಂತಹ ಕೀರ್ತಿಶೇಷ ಶ್ರೀ ಅನಂತರಾಮ ಬೋಳ್ಮಿಣ್ಣಾಯರ ಒಂದು ಏನು ಅವರು ಹಾಕಿಕೊಟ್ಟಂತಹ ದಾರಿ ಇದೆ, ಆ ದಾರಿಯಲ್ಲಿ ನಡ್ಕೊಂಡು ಬಂದು ಇವತ್ತು ಶ್ರೀ ಹೇಮಂತ ಕುಮಾರ್ ಬೋಳ್ಮಿಣ್ಣಾಯ ಹಾಗೂ ಶ್ರೀ ಸುಮೇಧ ರಾವ್ ಇವರ ನೇತೃತ್ವದಲ್ಲಿ ಹಾಗೂ ಈ ಊರವರ ಬೈಲಿನ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಇವತ್ತು ಆರಂಭಗೊಂಡು ನಾಡಿದ್ದು 2ನೇ ತಾರೀಕು 11:25 ನಡೆಯುವಂತಹ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕದ ಈ ಒಂದು ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ಶ್ರೀ ದೇವರ ಅನುಗ್ರಹದಿಂದ ಬಹಳ ಸುಂದರವಾಗಿ ನಡೆಯಲಿ ಅಂತ ಹೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲ ಆಸ್ತಿಕ ಬಂಧುಗಳಲ್ಲಿ ನನ್ನದೊಂದು ಮನವಿ, ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಪುಣ್ಯಪ್ರದವಾದಂತಹ ಒಂದು ಕೆಲಸದಲ್ಲಿ ತಮ್ಮ ತ್ರಿಕರಣಪೂರ್ವಕವಾದಂತಹ ಒಂದು ಸಹಕಾರ ಇರಲಿ, ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ಚಾವಡಿ ಸಂಧಾನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಹಿಂದೆ 2000ರಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶ ಮಾಡಿದ್ದೇವೆ. ಆಮೇಲೆ 12 ವರ್ಷ ದಾಟಿದ ಮೇಲೆ 2012ರಲ್ಲಿ ಅಷ್ಟಬಂಧ ಕಲಶ ಮಾಡಿ ಈ 2025ರಲ್ಲಿ ನವೀಕರಣ ಕೆಲಸ ಎಲ್ಲ ಮಾಡಿದ ಮೇಲೆ ನಾಳದು ಮಾರ್ಚ್ 2 ತಾರೀಕು ಶುಭ ಮುಹೂರ್ತಕ್ಕೆ ಅಷ್ಟಬಂಧ ಕಲಶ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಹೀಗೆ ಒಂದು ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶ ಮಾಡುವಾಗ ಆವತ್ತು ನಾವು ಇಡೀ ಒಂದು ಜಾಗೆಯಲ್ಲಿ ಆ ದೇವಸ್ಥಾನದಲ್ಲಿ ಬರುವಂಥ ಇಡೀ ದೋಷಗಳಿಗೆ ಅಶುದ್ಧಿಗಳಿಗೆಲ್ಲ ಪರಿಹಾರ ಮಾಡ್ತೇವೆ. ಅದು ವರ್ಷಂಬರದಿ ಮಾಡುವಾಗ ಒಂದು 12 ವರ್ಷ ದಾಟುವಾಗ ಅಶುದ್ಧಿಗಳಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ, ದೋಷಗಳಿಗೆ ಜಾಸ್ತಿ ಇರ್ತದೆ. ಅದು ಕಾರಣ ನಾವು 12 ವರ್ಷ ದಾಟುವಾಗ ದೇವರಿಗೆ ಪ್ರಾಯಶ್ಚಿತ್ತ ಪರಿಹಾರಗಳು ಅಶುದ್ಧಿಗಳಿಗೆ ಒಂದು ದೇವಸ್ಥಾನದಲ್ಲಿ ಏದೆಲ್ಲ ಪ್ರಕಾರ ಅಶುದ್ಧಿಗಳು ಬರ್ತವೆ ಆ ಅಶುದ್ಧಿಗಳಿಗೆಲ್ಲ ಶುದ್ಧಿಕರ್ಮ, ಸ್ಥಳಶುದ್ಧಿ, ಪ್ರಾಸಾದ ಶುದ್ಧಿ, ಬಿಂಬಶುದ್ಧಿ ಇತ್ಯಾದಿ ಶುದ್ಧಿಕರ್ಮಗಳು. ಆಮೇಲೆ ದೋಷ ಪರಿಹಾರಂ, ಪ್ರಾಯಶ್ಚಿತ್ತ ಹೋಮಂ, ಶಾಂತಿ ಹೋಮಂ, ಅದ್ಭುತ ಶಾಂತಿ ಹೋಮಂ, ವಿಶ್ವಶಾಂತಿ ಹೋಮಂ, ಚೋರಶಾಂತಿ ಹೋಮಂ, ತತ್ವಹೋಮ ಇತ್ಯಾದಿ ಪ್ರಾಯಶ್ಚಿತ್ತಗಳು ಮಾಡಿದ ಮೇಲೆ ದೇವರಿಗೆ ದ್ರವ್ಯಕಲಶಾಭಿಷೇಕ ಮಾಡ್ತೇವೆ. ಮತ್ತು ಅಷ್ಟಬಂಧ ಹೋದರೆ ನಾವು ಅಷ್ಟಬಂಧವು ಆ ಮುಹೂರ್ತಕ್ಕೆ ಮಾಡ್ತೇವೆ. ಇಡೀ ಗರ್ಭಗುಡಿಗೆನ್ನೇ ದೋಷ ಇದ್ದರೆ ನಾವು ಜೀರ್ಣೋದ್ಧಾರ ಬಾಲಾಲಯದಲ್ಲಿ ಸಂಕೋಚ ಮಾಡಿ ದೇವರ ಬಾಲಾಲಯ ಪ್ರತಿಷ್ಠೆ ಮಾಡಿದ ಮೇಲೆ ಇಡೀ ಗರ್ಭಗುಡಿ ವಸ್ತು ಮಾಡಿ ಆ ದೇವರ ಪುನಃ ಪ್ರತಿಷ್ಠೆ ಮಾಡ್ತೇವೆ. ಸಾಧಾರಣ ಗರ್ಭಗುಡಿಗೆ ದೋಷ ಏನು ಇಲ್ಲೇಗಿಲ್ಲ, ನಾವು ಅಷ್ಟಬಂಧ ಕಲಶ ಅಷ್ಟಬಂಧ ಮಾತ್ರ ಹಾಳಾಗ್ತದೆ. ಅದು ಸಾಧಾರಣ ಈ ಟೈಮಲ್ಲಿ ಅಂದರೆ ಅಷ್ಟಬಂಧ ಒಂದು 12 ವರ್ಷ ದಾಟುವಾಗ ಅದು ಹಾಳಾಗ್ತದೆ. ಆಗ ನಾವು ಹೊಸ ಅಷ್ಟಬಂಧ ಮಾಡಿ ದೇವರಿಗೆ ಅಷ್ಟಬಂಧ ಕಲಶ ಮಾಡ್ತೇವೆ. ಅದೇ ಪ್ರಕಾರ ಇಲ್ಲಿ ನಾವು ಇವತ್ತು ಶುದ್ಧಿ ಕರ್ಮಗಳು ಶುರು ಮಾಡ್ತೇವೆ. ಈ ದೇವಸ್ಥಾನದಲ್ಲಿ ಈ ಜಾಗೆಯಲ್ಲಿ ಇಲ್ಲೇ ಎಲ್ಲ ಬಾಧಗಳ ಪ್ರಯತ್ನಗಳಿಗೆಲ್ಲ ಉಚ್ಚಾರಣೆ ಮಾಡಿ ಗರ್ಭಗುಡಿಗೆ ಪ್ರಾಸಾದ ಶುದ್ಧಿ, ವಾಸ್ತು ಹೋಮ, ರಕ್ಷೋಗ್ನ ಹೋಮ, ವಾಸ್ತುಬಲಿ ಇತ್ಯಾದಿ ಶುದ್ಧಿ ಕರ್ಮಗಳು. ಆಮೇಲೆ ನಾಳೆ ಖನನಾದಿ ಸ್ಥಳ ಶುದ್ಧಿ, ಬಿಂಬಕ್ಕೆ ಅಶುದ್ಧಿ ಇದ್ದರೆ ಆ ಬಿಂಬಶುದ್ಧಿ ಪರಿಹಾರಗಳಾಗಿ ಪ್ರಾಯಶ್ಚಿತ್ತಗಳಾಗಿ ಹೋಮಗಳೆಲ್ಲ ಮಾಡಿ
2 ತಾರೀಕು ಶುಭ ಮುಹೂರ್ತಕ್ಕೆ ಅಷ್ಟಬಂಧ ಕಲಶ ಮಾಡ್ತೇವೆ ಅಂತ ಸಂಕಲ್ಪ ಇಟ್ಟಿದ್ದೇವೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕಾದ್ರೆ ಊರವರೆಲ್ಲ ಸೇರಿ ಈ ಬ್ರಹ್ಮಕಲಶಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿಕೊಡ್ತಾ ಇದ್ದರು. ನನ್ನ ಹೆಸರು ಸುಮೇಧ. ಇಲ್ಲಿ ಪೌರೋಹಿತ್ಯ ದೇವರ ಪೂಜೆಯನ್ನು ಮಾಡ್ತಿದ್ದೇನೆ. ಇಲ್ಲಿನ ಆಡಳಿತ ಮುಕ್ತೇಶ್ವರರು ಹೇಮಂತ್ ಕುಮಾರ್, ನನ್ನ ಮಾವನವರಾದ ಹೇಮಂತ್ ಕುಮಾರ್ ಅವರು. ಇಲ್ಲಿ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವ ನಡೀತಾ ಇದೆ. ಇಲ್ಲಿ ನಾನಾ ವೈದಿಕ ಕಾರ್ಯಕ್ರಮ ಅಲಂಬಾಡಿ ನೀಲೇಶ್ವರ ತಂತ್ರಿಗಳ ನೇತೃತ್ವದಲ್ಲಿ ಈ ದೇವಸ್ಥಾನ ನಡೀತಾ ಇದೆ. ದೇವಸ್ಥಾನವು ಇಲ್ಲಿ ಸಂತಾನ ಪ್ರಾಪ್ತಿಗೆ, ಸಂತಾನ ವಿಷಯಕ್ಕೆ, ಹಾಗೆ ಮದುವೆ ಆಗದೇ ಇರುವಂಥವರಿಗೆ ಇಲ್ಲಿ ಬಂದು ಬೇಡಿಕೊಂಡ್ರೆ ಮದುವೆ ಆಗ್ತದೆ ಮತ್ತು ಸಂತಾನ ಆಗ್ತದೆ ಅನ್ನುವ ಒಂದು ಪ್ರತೀತಿ ಇದೆ. ಹಾಗೆ ಈ 2000ನೇ ಇಸ್ವಿಯಲ್ಲಿ ಮೊದಲನೇ ಸತಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಈ ದೇವಸ್ಥಾನದಲ್ಲಿ ಹಿಂದೊಮ್ಮೆ ನಡೆದಿತ್ತು. ಹಾಗೆ 2012ರಲ್ಲಿ ನನ್ನ ಹಿರಿಯ ಮಾವನವರಾದ ಅನಂತರಾಮ ಬೊಳ್ಮಿನಾರವರ ನೇತೃತ್ವದಲ್ಲಿ 2 ಬ್ರಹ್ಮಕಲಶ ನಡೆದಿದೆ. ಹಾಗೆ ಈ ಸತಿ ಈ ಕಾರ್ಯಕ್ರಮವು ಅವರ ತಮ್ಮನವರಾದ ಹೇಮಂತ್ ಕುಮಾರ್ ಬೊಳ್ಮಿನಾಯರ್ ಅವರ ನೇತೃತ್ವದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 27ನೇ ತಾರೀಕಿನಿಂದ 2ನೇ ತಾರೀಕುವರೆಗೆ ನಡೆಯಲಿದೆ. ನಾನಾ ವೈದಿಕ ಕಾರ್ಯಕ್ರಮಕ್ಕೂ ಅಲಂಬಾಡಿ ನೀಲೇಶ್ವರ ತಂತ್ರಿಗಳ ನೇತೃತ್ವ ನಡೆದಿದೆ. ಎಲ್ಲ ಕಾರ್ಯಕ್ರಮಕ್ಕೂ ಸಾರ್ವಜನಿಕರು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಕೇಳಿಕೊಳ್ತಿದ್ದಾನೆ. ಶ್ರೀ ಸಂತಾನ ಗೋಪಾಲಕೃಷ್ಣಾಯ ನಮಃ. ಇವತ್ತು 27/2/2025 ಮತ್ತು ರಿಂದ 2002-3/2025 ಇಲ್ಲಿ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇಲ್ಲಿ ತುಂಬ ಕಾರಣಿಕವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನ ದೇವರು ನಮಗೆ ಕರುಣಿಸುತ್ತಾರೆ. ಮದುವೆ ಆಗದವರಿಗೆ ಇಲ್ಲಿ ಬಂದು ನಂಬಿದರೆ ದೇವರು ಅವರ ಇಚ್ಛೆಯನ್ನು ಈಡೇರಿಸ್ತಾರೆ. ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ನಾವು ಸುಮಾರು 10-15 ದಿನದಿಂದ ಇಲ್ಲಿಯ ಊರಿನ ಎಲ್ಲ ಜನರು ರಾತ್ರಿ ಹಗಲು ದುಡಿದು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು ಆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವತ್ತು ಎಲ್ಲರೂ ಊರಿನ ಜನರು ಸೇರಿಕೊಂಡು ತಮ್ಮ ಹೊರಕಾಣಿಕೆಯನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಇನ್ನು ಈ 3 ದಿನಗಳ ಕಾಲ ನಡೀತಾ ಇರುವ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಈ ಊರಿನ ಪರ ಊರಿನ ಜನರು ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಕೇಳಿಕೊಳ್ತಾ ಇದ್ದೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.